ಶಿವಶಂಕರಪ್ಪ ಸಾವುಕಾರ್ ಮನೆ ಮೇಲಿನ ಇಡಿ ದಾಳಿ ಈಗ ಅಂತ್ಯಗೊಂಡಿದೆ. ಸತತ 42 ಗಂಟೆಗಳ ಕಾಲ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಲಾಗಿತ್ತು. ತಡರಾತ್ರಿಯ ತನಕ ಶೋಧ ನಡೆಸಿ ಇಡಿ ತನಿಖೆಯನ್ನು ಕೈಗೊಂಡಿತ್ತು. ರಾತ್ರಿ 12 ಗಂಟೆ ಸುಮಾರಿಗೆ ದಾಳಿಯನ್ನು ಮುಗಿಸಿ ಇಡಿ ವಾಪಸ್ ಸಾಗಿದೆ. ಶಿವಶಂಕರಪ್ಪ ಮನೆಯಲ್ಲಿದ್ದ 3 ಇಡಿ ಅಧಿಕಾರಿಗಳು, ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯಲ್ಲಿ ನಡೆದಿದ್ದ ಶೋಧ ಕಾರ್ಯ ಅದು. ಕೆಲವು ಮಹತ್ವದ ದಾಖಲೆ ಪತ್ರಗಳೊಂದಿಗೆ ಅಧಿಕಾರಿಗಳು ತೆರಳಿದ್ದಾರೆ. ಶೀಘ್ರದಲ್ಲೇ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡತಕ್ಕಂಥ ಸಾಧ್ಯತೆ ಕೂಡ ಇದೆ. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಸಂಬಂಧ 21 ಕಡೆ ದಾಳಿ ನಡೆಸಿದ್ರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾವುಕಾರ್ ಸೇರಿ ಹಲವರ ಮೇಲೆ ದಾಳಿ ನಡೆದಿತ್ತು. ನೇಮಕಾತಿ ಅಕ್ರಮ ಸಂಬಂಧ ಸುದೀರ್ಘ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಲಾಗಿತ್ತು. ಹಣ ವರ್ಗಾವಣೆ ಸಂಬಂಧ ಬ್ಯಾಂಕ್ ಖಾತೆಗಳು, ಟ್ರಾನ್ಸಾಕ್ಷನ್ಸ್, ನೇಮಕಾತಿ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಸದ್ಯ ಈಗ ಅಧಿಕಾರಿಗಳು ಏನು ದಾಳಿ ನಡೆಸಿದ್ರು, ಎಲ್ಲ ಕಡೆ ದಾಳಿ ನಡೆಸಿ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ತಡರಾತ್ರಿ ವಾಪಸ್ಸಾಗಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ದಾಳಿಯನ್ನು ಮುಗಿಸ್ಕೊಂಡು ಇಡಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಕೊನೆಗೆ 3 ಜನ ಅಧಿಕಾರಿಗಳು ಇದ್ದರು. ಎಲ್ಲ ಶೋಧ ಕಾರ್ಯಾಚರಣೆ ನಡೆಯಿತು. ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ದಾಖಲೆಗಳನ್ನು ತಗೊಂಡು ವಾಪಸ್ಸಾಗಿದ್ದಾರೆ. ಈಗ ವಿಚಾರಣೆ ಶುರುವಾಗತ್ತೆ.